ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 21 ಡಿಸೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಟ್ರಾಫಿಕ್ ಪೊಲೀಸ್ ಬ್ಯಾಕ್ 3 ಅವಾರ್ಡ್ಸ್. ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಏನಿದ್ದಾರೆ, ಇವರ ಒಂದು ಅಸ್ತ್ರಂ ಪೋರ್ಟಲ್ ಏನಿದೆ, ಈ ಪೋರ್ಟಲ್ಗೆ ತಾವು 3 ಅವಾರ್ಡ್ಗಳನ್ನು ಗೆದ್ದಿದ್ದೀವಿ ಅಂತ ಹೇಳಿದ್ದಾರೆ. ಈ ಅಸ್ತ್ರಂ ಪೋರ್ಟಲ್ ನಮಗೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಅಸ್ತ್ರಂ ಪೋರ್ಟಲ್ನ ಡೆವಲಪ್ ಮಾಡಿರೋದು, ಡಿಸೈನ್ ಮಾಡಿರೋದು ಎಲ್ಲ ಸೆಂಟ್ರಲ್ ಗವರ್ನಮೆಂಟ್. ಏನಕ್ಕೆ ಡಿಸೈನ್ ಮಾಡಿದ್ದಾರೆ ಅಂತ ಅಂದರೆ, ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್, ಇನ್ನೊಂದು ಎನ್ಫೋರ್ಸ್ಮೆಂಟ್, ಆ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್, ಟ್ರಾಫಿಕ್ ರೂಲ್ಸ್ ಏನಿರುತ್ತೆ ಅದರ ಎನ್ಫೋರ್ಸ್ಮೆಂಟ್ಗೆ ಕುರಿತಾಗಿ, ಮತ್ತು ರೋಡ್ ಸೇಫ್ಟಿ, ಈ ಮೂರನ್ನು ಒಳಗೊಂಡಿರುವಂತಹದ್ದು ಈ ಅಸ್ತ್ರಂ ಪೋರ್ಟಲ್. ಅಸ್ತ್ರಂ ಅಂತಂದರೆ ಏನು ಅಂದರೆ ಇದು ಅಸ್ತ್ರಂ ಅನ್ನೋದು ಶಾರ್ಟ್ ಫಾರ್ಮ್ ಆಗಿದೆ, ಅಂದರೆ ನಿಮಾನಿಕ್ಸ್ ಆಗಿರೋದ್ರಿಂದ ಆ್ಯಕ್ಷನಬಲ್ ಇಂಟೆಲಿಜೆನ್ಸ್ ಫಾರ್ ಸಸ್ಟೈನಬಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆ್ಯಪ್ ಅನ್ನೋದು. ಆ್ಯಕ್ಷನಬಲ್ ಇಂಟೆಲಿಜೆನ್ಸ್ ಫಾರ್ ಸಸ್ಟೈನಬಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆ್ಯಪ್. ಈ ಆ್ಯಪ್ನ ಮುಖ್ಯ ಫೀಚರ್ಸ್ ಏನು ಅಂದರೆ, ಈಗಾಗಲೇ ಹೇಳಿರೋ ಥರ ಇದು ಟ್ರಾಫಿಕ್ ಮ್ಯಾನೇಜ್ಮೆಂಟ್, ಎನ್ಫೋರ್ಸ್ಮೆಂಟ್ ಮತ್ತು ರೋಡ್ ಸೇಫ್ಟಿಯನ್ನು ಎನ್ಹಾನ್ಸ್ ಮಾಡೋದಕ್ಕೆ, ಬೇಸಿಕಲಿ ಈ ಗವರ್ನೆನ್ಸನ್ನು ಎನ್ಹಾನ್ಸ್ ಮಾಡೋದಕ್ಕೆ ಮಾಡಿರುವಂಥ ಒಂದು ಆ್ಯಪ್ ಆಗಿದೆ ಇದು. ಮತ್ತು ಇದರ ಇನ್ನಷ್ಟು ಫೀಚರ್ಸನ್ನು ನಾವು ನೋಡೋಕೆ ಹೋದರೆ, ಇದು ಏನು ಮಾಡುತ್ತೆ ಅಂದರೆ ರಿಯಲ್ ಟೈಮ್ ಟ್ರ್ಯಾಕ್ ಮಾಡುತ್ತೆ ಟ್ರಾಫಿಕ್ ಎಲ್ಲಿದೆ ಅಂತ ಅಂದ್ಬಿಟ್ಟು. ಎವ್ರಿ 15 ಮಿನಿಟ್ಸ್ ಇದು ಅಪ್ಡೇಟ್ಸ್ ಕೊಡ್ತಾ ಇರುತ್ತೆ. ಅಂದರೆ ಎಲ್ಲಿ ಟ್ರಾಫಿಕ್ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ನಿಯರ್ ಬೈ ಪೊಲೀಸ್ ಯಾರು ಇರ್ತಾರೆ, ಟ್ರಾಫಿಕ್ ಪೊಲೀಸ್, ಅವ್ರಿಗೆ ಇನ್ಫಾರ್ಮ್ ಮಾಡೋದಿರ್ಬೋದು. ಮತ್ತು ಟ್ರಾಫಿಕ್ ವಾಲ್ಯೂಮನ್ನು ಅಥವಾ ವೆಹಿಕಲ್ ಕೌಂಟು, ವೆಹಿಕಲ್ ಯಾವ ಟೈಪ್ ವೆಹಿಕಲ್ ಅಲ್ಲಿದೆ, ಇವುಗಳ ಒಂದು ಡೇಟಾ ಅನಾಲಿಟಿಕ್ಸನ್ನು ತೋರಿಸೋದಿರ್ಬೋದು. ಮತ್ತು ಎಲ್ಲಿ ಫ್ಯೂಚರಲ್ಲಿ ಎಲ್ಲಿ ಕಂಜೆಷನ್ಸ್ ಆಗ್ಬೋದು, ಎಲ್ಲಿ ಟ್ರಾಫಿಕ್ ಡೆವಲಪ್ ಆಗ್ಬೋದು ಅನ್ನೋದನ್ನು ತೋರಿಸುತ್ತೆ ಈ ಆ್ಯಪ್. ಸೊ ಈ ರೀತಿಯಾಗಿ ಓವರ್ ಆಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿರೋದು ಈ ಅಸ್ತ್ರಂ ಆ್ಯಪ್. ಇದನ್ನು ಸದ್ಯಕ್ಕೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರು ಲಾಂಚ್ ಮಾಡಿದ್ದಾರೆ. ಇದನ್ನ ಡಿಸೈನ್ ಮತ್ತು ಡೆವಲಪ್ ಮಾಡಿರೋದು ಯಾರು ಅಂದರೆ, ಇಲ್ಲಿ ಸೆಂಟರ್ ಅಂತ ಹೇಳಿದೆ, ಇಟ್ ಇಸ್ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಏನಿದೆ, ಅಂಡರ್ ಸ್ಟೇಟ್ ಗವರ್ನಮೆಂಟ್, ನಮ್ಮ ಸ್ಟೇಟ್ ಗವರ್ನಮೆಂಟ್ ಅಂಡರ್ಲಿ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಏನಿದೆ, ಇದು ಈ ಒಂದು ಆ್ಯಪನ್ನು ಡಿಸೈನ್ ಮತ್ತು ಡೆವಲಪ್ ಮಾಡಿರೋದು. ಇಟ್ ಇಸ್ ಲಾಂಚ್ ಬೈ ಬೆಂಗಳೂರು ಟ್ರಾಫಿಕ್ ಪೊಲೀಸ್. ಸೊ ಅಸ್ತ್ರಂನ ವಿಶೇಷತೆ ಏನು ಅಂತ ಗೊತ್ತು, ಯಾರು ಲಾಂಚ್ ಮಾಡಿರೋದು ಅಂತ ಗೊತ್ತು, ಯಾರು ಡಿಸೈನ್ ಆ್ಯಂಡ್ ಡೆವಲಪ್ ಮಾಡಿರೋದು ಅಂತ ಕೂಡ ನಮಗೆ ಗೊತ್ತಿದೆ. ಇದರ ಜೊತೆಗೆ ಇದರ ಒಂದು ಫುಲ್ ಫಾರ್ಮ್ ಏನಿದೆ ಅದು ಕೂಡ ನಮಗೆ ಗೊತ್ತಿದೆ. ಬೇಸಿಕಲಿ ಇಷ್ಟು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. ಫ್ರಾಸ್ಟಿ ಆ್ಯಂಡ್ ಬಿಟರ್, ಪಾರ್ಲಿಮೆಂಟ್ ನೀಡ್ಸ್ ಟು ಬಿ ಮೋರ್ ಪ್ರೊಡಕ್ಟಿವ್, ನಾಟ್ ಸೈಡ್ ಟ್ರ್ಯಾಕ್ ಬೈ ಬಾಬ್ಸ್. ನಿನ್ನೆ ಅಷ್ಟೇ, ಅಂದರೆ ಡಿಸೆಂಬರ್ 20ನೇ ತಾರೀಕು ನಮ್ಮ ವಿಂಟರ್ ಸೆಷನ್ ಏನಿತ್ತು, ಪಾರ್ಲಿಮೆಂಟ್ ಸಂವಿಧಾನದ ವಿಂಟರ್ ಸೆಷನ್ ಏನಿತ್ತು, ಈ ವಿಂಟರ್ ಸೆಷನ್ ಕನ್ಕ್ಲೂಡ್ ಆಗಿದೆ. ಸೊ ಅದರ ಒಂದು ಡೇಟಾ ಮೇಲೆ ಈ ಒಂದು ಆರ್ಟಿಕಲನ್ನು ಕೊಟ್ಟಿದ್ದಾರೆ. ಅಂದರೆ ಈ ವರ್ಷದ ವಿಂಟರ್ ಸೆಷನ್ ಏನಿದೆ, ರಾಜ್ಯಸಭೆಯಲ್ಲಿ ಇರ್ಬೋದು ಇಲ್ಲ ಲೋಕಸಭೆಯಲ್ಲಿ ಇರ್ಬೋದು, ಅಷ್ಟು ಪ್ರೊಡಕ್ಟಿವ್ ಆಗಿ ಇರಲಿಲ್ಲ. ಯಾಕೆ ಅಂದರೆ, ಒಂದು ಗವರ್ನಮೆಂಟ್ ಮತ್ತು ಅಪೋಸಿಷನ್ ಏನಿದೆ ಇವರ ನಡುವೆ ನಡೆದಂತಹ ಒಂದು ವಾಗ್ವಾದಗಳಿರ್ಬೋದು, ಇಲ್ಲ ರಾಜ್ಯಸಭಾ ಚೇರ್ಮನ್ ಅಂದರೆ ಇಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟನ್ನು ರಿಮೂವ್ ಮಾಡಬೇಕು ಅನ್ನೋ ಮೋಷನನ್ನು ಮೂವ್ ಮಾಡಿದ್ದಿರ್ಬೋದು, ಇದೇ ಮೋಷನನ್ನು ಡೆಪ್ಯೂಟಿ ಚೇರ್ಮನ್ ಏನಿದ್ದಾರೆ ಅವರು ರಿಜೆಕ್ಟ್ ಮಾಡಿದ್ದಿರ್ಬೋದು. ಈ ಎಲ್ಲ ಒಂದು ಗೌರ್ಮೆಂಟ್ ವರ್ಸಸ್ ಅಪೋಸಿಷನ್ ಅನ್ನೋ ಒಂದು ಫೈಟಲ್ಲಿ ಏನಾಗಿದೆ ಅಂತಂದರೆ, ಆ್ಯಕ್ಚುಲಾಗಿ ಸೆಷನನ್ನು ಒಂದು ಮುಖ್ಯ ಉದ್ದೇಶ ಏನಿರುತ್ತೆ ಅಂದರೆ, ಪಾಲಿಸಿ ಮೇಕಿಂಗ್ ಇರ್ಬೋದು, ಲಾ ಮೇಕಿಂಗ್ ಇರ್ಬೋದು, ಇಲ್ಲ ಅಂತಂದರೆ ಏನು ಜನರ ಪ್ರಾಬ್ಲಮ್ಸ್ ಏನಿದೆ, ಸಿಟಿಸನ್ಸ್ ಪ್ರಾಬ್ಲಮ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕನ್ನೋ ಸೊಲ್ಯೂಷನ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ ಬದಲಾಗಿ ಈ ರೀತಿಯಾದ ಒಂದು ಗೌರ್ಮೆಂಟ್ ವರ್ಸಸ್ ಅಪೋಸಿಷನ್ ಅನ್ನೋ ಒಂದು ಫೈಟಲ್ಲಿ ಬಿದ್ದಿದ್ದಾರೆ. ಸೊ ಇದರಿಂದ ಡೇಟಾ ಹೇಳೋ ಪ್ರಕಾರ ಏನು ಹೇಳ್ತಾ ಇದೆ ಅಂತಂದರೆ, ರಾಜ್ಯಸಭಾದ ಪ್ರೊಡಕ್ಟಿವಿಟಿ ವಾಸ್ ಓನ್ಲಿ 40%, ವೆರಾಸ್ ಲೋಕಸಭಾ ಇಟ್ ವಾಸ್ ಅಪ್ರಾಕ್ಸಿಮೇಟ್ಲಿ 54%, 54 to 55% ಅಷ್ಟೇ. ಅಂದರೆ ಇವರ ಒಂದು ಕೆಪಾಸಿಟಿ ಏನಿದೆ, ಆ ಕೆಪಾಸಿಟಿಲಿ ಕೇವಲ ಅರ್ಧದಷ್ಟು ಮಾತ್ರನೇ ಇವರು ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನಮಗೆ ಏನು ಗೊತ್ತಾಗ್ತಾ ಇದೆ ಅಂದರೆ, ಪಾರ್ಲಿಮೆಂಟರಿ ಇನ್ಎಫಿಷಿಯನ್ಸಿಯನ್ನು ನಮಗೆ ಇಲ್ಲಿ ತೋರಿಸ್ತಾ ಇದೆ. ಮತ್ತು ಈ ವಿಂಟರ್ ಸೆಷನ್ ಏನಿತ್ತು, ಇದರಲ್ಲಿ ಟೋಟಲ್ 16 ಬಿಲ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಪಾಸ್ ಮಾಡಬೇಕು ಅಂತ ಇದ್ದಿದ್ದು. 16 ಬಿಲ್ ಆ್ಯಕ್ಚುಲಾಗಿ ಇದರಲ್ಲಿ ಈ ಒಂದು ಶೆಡ್ಯೂಲಲ್ಲಿ ತೊಗೊಬೇಕು ಅಂತ ಇದ್ದಿದ್ದು. ಬಟ್ ತೊಗೊಂಡಿದ್ದು ಯಾವುದು ಅಂದರೆ, ಕೇವಲ ಒಂದು ಬಿಲ್ಲನ್ನು ಮಾತ್ರ ಅವರು ಕನ್ಸಿಡರ್ ಮಾಡಿ ಇದನ್ನು ಪಾಸ್ ಮಾಡಿರೋದು. ಅಂದರೆ ಬೋತ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಪಾಸ್ ಮಾಡಿರೋದು ಒಂದೇ ಒಂದು ಬಿಲ್ಲು. ಅದು ಯಾವುದು ಅಂದರೆ ಭಾರತೀಯ ವಾಯುಯಾನ್ ವಿಧೇಯಕ್ ಅನ್ನೋ ಬಿಲ್ಲನ್ನು, ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಸಿವಿಲ್ ಏವಿಯೇಷನ್ ಸೆಕ್ಟರ್ ಏನಿದೆ, ಈ ಒಂದು ಸೆಕ್ಟರ್ ರಿಲೇಟೆಡ್ ಆಗಿರೋ ಬಿಲ್ ಇದು ಒಂದನ್ನೇ ಈಗ ಸದ್ಯಕ್ಕೆ ಪಾಸ್ ಮಾಡಿರೋದು. ಮತ್ತೊಂದು ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಏನಿದೆ, 129th ಅಮೆಂಡ್ಮೆಂಟ್ ಬಿಲ್ ವಿತ್ ರೆಸ್ಪೆಕ್ಟ್ ಟು ಸೈಮಲ್ಟೇನಿಯಸ್ ಎಲೆಕ್ಷನ್ಸ್, ಮತ್ತು ಯೂನಿಯನ್ ಟೆರಿಟರೀಸ್ ಅಮೆಂಡ್ಮೆಂಟ್ ಬಿಲ್ ಏನಿದೆ, ಇದೆರಡನ್ನು
ಅಲ್ಲೋ ಕನ್ಸಿಡರ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಲೋಕಸಭಾ ಅಲ್ಲಿ, ಬಟ್ ಅದನ್ನ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ರೆಫರ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಅ ಗುಡ್ ಮೂವ್. ಯಾಕೆ ಅಂತಂದರೆ ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಆಗಲಿ ಅದಕ್ಕೆ ಒಂದು ಪಾರ್ಲಿಮೆಂಟ್ರಿ ಕಮಿಟಿ ಏನಿದೆ ಆ ಕಮಿಟಿಯ ಒಂದು ಸ್ಕ್ರೂಟಿನಿ ಬೇಕಾಗುತ್ತೆ. ಯಾಕೆ ಅಂತಂದರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ಅಥವಾ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನು ನಾವು ಚೆಕ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ದಿಸ್ ಬಿಲ್ ಅಂತಂದಾಗ ಈ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಒಂದು ಸ್ಕ್ರೂಟಿನಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬೇರೆ ಬಿಲ್ಗಳು ಏನಿದ್ದಾವೆ ಅಂದರೆ ಈಗ ರಾಜ್ಯಸಭಾ ಅಲ್ಲಿ ಬಾಯ್ಲರ್ಸ್ ಬಿಲ್ ಆಯಿಲ್ ಫೀಲ್ಡ್ಸ್ ರೆಗ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಮೆಂಡ್ಮೆಂಟ್ ಬಿಲ್ಲನ್ನು ಇದು ಮಾಡಿದ್ರು, ಅದನ್ನು ಪಾಸ್ ಮಾಡಲಿಲ್ಲ. ಮತ್ತು ಇನ್ನು ಲೋಕಸಭಾಲಿ ನಾವು ಕನ್ಸಿಡರ್ ಮಾಡಿದ್ರೆ ಬ್ಯಾಂಕಿಂಗ್ ಲಾಸ್ ಅಮೆಂಡ್ಮೆಂಟ್ ಬಿಲ್ ಇರ್ಬೋದು, ರೈಲ್ವೇಸ್ ಅಮೆಂಡ್ಮೆಂಟ್ ಬಿಲ್ ಇರ್ಬೋದು, ಇದೆಲ್ಲ ಜಸ್ಟ್ ಡಿಸ್ಕಸ್ ಮಾಡಿ ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನು ನಮ್ಗೆ ಗೊತ್ತಾಗ್ತದೆ ಅಂದರೆ ಕೇವಲ ಒಂದು ಬಿಲ್ ಪಾಸ್ ಆಗಿದೆ ಅಂದರೆ ಅಗೇನ್ ಪಾರ್ಲಿಮೆಂಟ್ರಿ ಇನ್ಎಫಿಷಿಯನ್ಸಿ, ಪಾರ್ಲಿಮೆಂಟ್ನ ಮುಖ್ಯ ಉದ್ದೇಶ ಏನಿದೆ ಅದನ್ನು ಇಲ್ಲಿ ಸರಿಯಾಗಿ ಫುಲ್ಫಿಲ್ ಮಾಡ್ತಾ ಇಲ್ಲ. ಸೊ ಈಗ ಅರ್ಜೆಂಟ್ ನೀಡ್ ಏನಿದೆ ಅಂತಂದರೆ ನಮ್ಮ ಡೆಮೋಕ್ರಸಿಯನ್ನು ಇದು ಮಾಡೋದಕ್ಕೆ ಇರ್ಬೋದು, ಇಲ್ಲಾಂದರೆ ಪಾರ್ಲಿಮೆಂಟರಿ ಎಫೆಕ್ಟಿವ್ನೆಸ್ಸನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಇರ್ಬೋದು. ಬೇಕಾಗಿರೋದು ಏನು ಅಂತಂದರೆ ಪಾರ್ಲಿಮೆಂಟರಿ ನಾರ್ಮ್ಸ್ ಏನಿದೆ ಈ ನಾರ್ಮ್ಸನ್ನು ಸರಿಗೆ ಫಾಲೋ ಮಾಡಿ ಸರಿಯಾದ ಸೆಷನ್ಸನ್ನು ಕಂಡಕ್ಟ್ ಮಾಡಬೇಕು. ಈ ಏನು ಬೇಸಿಕ್ ಡೀಸೆನ್ಸಿ ಇದೆ ಪೊಲಿಟಿಕಲ್ ಪಾರ್ಟೀಸ್ ಏನಿದ್ದಾವೆ, ಬೇಸಿಕ್ ಡೀಸೆನ್ಸಿ ಡೆಕೋರಮ್, ಆ ಒಂದು ಪಾರ್ಲಿಮೆಂಟ್ನ ಡೆಕೋರಮನ್ನು ಮೇಂಟೈನ್ ಮಾಡಬೇಕು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಇಟ್ ಈಸ್ ಫಾರ್ ಹಿಸ್ಟಾರಿಯನ್ಸ್ ಟು ಡಿಗ್ ಫಾರ್ ಟೇಲ್ ರಿಮೀನ್ಸ್ ನಾಟ್ ಬಿಗಾಟ್ಸ್. ಇಲ್ಲಿ ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನಿದೆ 1991 ಆ್ಯಕ್ಟು, ಈ ಆ್ಯಕ್ಟ್ನ ಪ್ರಾವಿಷನ್ಸ್ ಕುರಿತಾಗಿ ಮೊದಲಿಗೆ ಮಾತಾಡ್ತಾರೆ. ಮತ್ತು ಏನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೀಡಿದೆ ಅಂದರೆ ಈಗ ಹಲವಾರು ಕಡೆ ಎಲ್ಲಿ ಮಾಸ್ಕ್ಗಳಿದೆ ಅಲ್ಲಿ ಮತ್ತು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ರೀಇನ್ವೆಸ್ಟಿಗೇಟ್ ಮಾಡ್ಬೋದು, ಅಂದರೆ ಡಿಗ್ ಮಾಡಿ ಮತ್ತು ಇದು ಮಾಡ್ಬೋದು, ಅನ್ವೇಷಣೆ ಮಾಡ್ಬೋದು ಅಲ್ಲಿ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ನೀಡಿದೆ ಆ ಒಂದು ಜಡ್ಜ್ಮೆಂಟ್ ತಪ್ಪು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮೊದಲಿಗೆ ಈ ಒಂದು ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಒಂದು ಜಾಗನ ನಾವು ಅನ್ವೇಷಣೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ದ್ಯಾಟ್ ಶುಡ್ ಬಿ ಅ ಸೆಕ್ಯುಲರ್ ಆ್ಯಕ್ಟ್, ಅಂದರೆ ಯಾವುದೇ ಒಂದು ರಿಲಿಜಿಯನ್ಗಾಗಲಿ ಅದು ಹಾರ್ಮ್ ಆಗಬಾರ್ದು. ಹೇಗೆ ಮಾಡಬೇಕು ಅಂದರೆ ಇಂಟರ್ನ್ಯಾಷನಲಿ ರೆಕಗ್ನೈಸ್ ಆಗಿರುವಂಥ ಮೆಥಡ್ಸ್ ಏನಿರುತ್ತೆ ಅದನ್ನು ನಾವು ಬಳಸಿ ಮಾಡಬೇಕಾಗುತ್ತೆ. ಬಟ್ ಕೆಲವು ಸತಿ ಇಲ್ಲಿ ಏನಾಗ್ತಾಯಿದೆ ಇಂಡಿಯಾಲಿ ಅಂತಂದರೆ ನಾವು ನಮ್ಮ ರಿಲಿಜಿಯನನ್ನು ಇದು ಮಾಡೋಕ್ಕೆ ಹೋಗಿ, ಅಂದರೆ ರಿಲಿಜಿಯನ್ ಇದೆ ನಮ್ಮ ರಿಲಿಜಿಯನ್ನ ಪ್ರೆಸೆನ್ಸನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೋಗಿ ನಮ್ಮ ಸೆಕ್ಯುಲಾರಿಸಮ್ ಏನಿದೆ, ಭಾರತದ ಸೆಕ್ಯುಲಾರಿಸಮ್ ಅನ್ನೋ ಒಂದು ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಕಾನ್ಸೆಪ್ಟು, ಆ ಕಾನ್ಸೆಪ್ಟನ್ನೇ ನಾವಿಲ್ಲಿ ಹಾಳು ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಈಗ ಆಲ್ರೆಡಿ ಒಂದು ರಿಲಿಜಿಯನ್ ಇದೆ, ಒಂದು ರಿಲಿಜಿಯನ್ನ ಒಂದು ಪ್ಲೇಸ್ ಆಫ್ ವರ್ಷಿಪ್ ಇದೆ ಅಂತಂದರೆ ಅದನ್ನು ನಾವು ಅಳಿಸಿ ನಮ್ಮ ಒಂದು ಬೇರೆ ಒಂದು ರಿಲಿಜಿಯನನ್ನು ಅಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಆ ಒಂದು ಪ್ಲೇಸ್ ಆಫ್ ವರ್ಷಿಪ್ಪಲ್ಲಿ ಅಂತ ಅಂದಾಗ ಅಲ್ಲಿ ನಾವು ಇಟ್ ಈಸ್ ಅ ನಾನ್ ಸೆಕ್ಯುಲರ್ ಆ್ಯಕ್ಟ್ ಆಗುತ್ತೆ. ಯಾಕೆಂದರೆ ಇಲ್ಲಿ ನಾವು ಆ ಒಂದು ಯಾವ ಒಂದು ರಿಲಿಜಿಯನನ್ನು ಡೆಮಾಲಿಷ್ ಮಾಡ್ತಾ ಇದ್ದೀವಿ, ಆ ಒಂದು ರಿಲಿಜಿಯನನ್ನು ಪ್ಲೇಸ್ ಆಫ್ ವರ್ಷಿಪ್ಪನ್ನು ಡೆಮಾಲಿಷ್ ಮಾಡ್ತಾ ಇದ್ದೀವಿ, ಆ ರಿಲಿಜಿಯನ್ಗೆ ಇಲ್ಲಿ ಅವಮಾನ ಮಾಡ್ತಾ ಇದ್ದೀವಿ ಅಥವಾ ಅಪಮಾನ ಮಾಡ್ತಾ ಇದ್ದೀವಿ ಅಂತ ಆಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ಅ ನಾನ್ ಸೆಕ್ಯುಲರ್ ಆ್ಯಕ್ಟ್ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಇವಾಗ ಫಸ್ಟ್ ನಾವು ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನಿದೆ ಇದರ ಕುರಿತಾಗಿ ನೋಡೋಣ. ಈ ಹಿಂದಿನ ವಿಡಿಯೋಗಳಲ್ಲಿ ಕೂಡ ನಾವು ನೋಡಿದ್ವಿ. ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನಿದೆ ಇದನ್ನು ಸದ್ಯಕ್ಕೆ ಸುಪ್ರೀಂ ಕೋರ್ಟು ಏನು ವಿತ್ ರೆಸ್ಪೆಕ್ಟ್ ಟು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನಿದೆ ಬೇರೆ ಯಾವುದೇ ಕೋರ್ಟಲ್ಲಿ ಕೇಸಸ್ ಇದ್ರೂ ಕೂಡ ಅದೆಲ್ಲನೂ ಫ್ರೀಸ್ ಮಾಡಿದ್ದಾರೆ. ಸೊ ದಟ್ ಸುಪ್ರೀಂ ಕೋರ್ಟ್ ಕ್ಯಾನ್ ಟೇಕ್ ಅಪ್ ದಿಸ್ ಕೇಸ್ ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟಲ್ಲಿರುವಂಥ ಪ್ರಾವಿಷನ್ಸನ್ನು ನೋಡೋಣ. ಸೊ ಮೊದಲ ಪ್ರಾವಿಷನ್ ಏನು ಹೇಳುತ್ತೆ ಅಂತಂದರೆ ಇದು ಯಾವಾಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅಂತ ನೋಡೋಣ, ಅದಾದಮೇಲೆ ಫೀಚರ್ಸನ್ನು ನೋಡೋಣ. ಇದು 1991 ಈ ಆ್ಯಕ್ಟ್ ಬಂದಿದ್ದು. ಯಾಕೆ ಈ ಆ್ಯಕ್ಟ್ ಬಂತು ಅಂದರೆ ರಾಮ್ ಜನ್ಮಭೂಮಿ ಮತ್ತು ಬಾಬ್ರಿ ಮಸ್ಜಿದ್ ಜಗಳ ಏನಾಯಿತು ಆ ಒಂದು ಗಲಾಟೆಗಳಿಂದ ಈ ಒಂದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟನ್ನು ಹೊರತಂದರು. ಸೊ ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟಲ್ಲಿ ಏನು ಹೇಳುತ್ತೆ ಅಂತಂದರೆ 15th August 1947 ಏನಿದೆ ಈ ಡೇಟಲ್ಲಿ ಯಾವ ಒಂದು ಪ್ಲೇಸಸ್ ಆಫ್ ವರ್ಷಿಪ್ ಅಂತ ನಾವು ಏನು ಕರಿತೀವಿ ಆ ಒಂದು ಪ್ಲೇಸಸ್ ಆ ಸ್ಟೇಟಸ್ ಏನಿತ್ತು ವಿತ್ ರೆಸ್ಪೆಕ್ಟ್ ಟು 15th August 1947 ಏನಿದೆ ಆ ಸ್ಟೇಟಸ್, ಅದೇ ಸ್ಟೇಟಸ್ಸನ್ನೇ ನಾವು ಇವಾಗಲೂ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದೆ. ಆದರೆ ಇಲ್ಲಿ ಎಕ್ಸೆಪ್ಷನ್ ಏನು ಅಂದರೆ ಈ ಒಂದು ಡೇಟ್ ಏನಿದೆ ಇದು ರಾಮ್ ಜನ್ಮಭೂಮಿ ಬಾಬ್ರಿ ಮಸ್ಜಿದ್ ಕೇಸ್ ಏನಿದೆ ಅದಕ್ಕೆ ಅಪ್ಲೈ ಆಗೋದಿಲ್ಲ ಅನ್ನೋದು ಒಂದು ಪಾಯಿಂಟ್. ಸೊ 15th August 1947 ಯಾವ ರೀತಿಯಾಗಿ ಪ್ಲೇಸಸ್ ಆಫ್ ವರ್ಷಿಪ್ ಇತ್ತು ಅದೇ ರೀತಿಯಾಗಿ ಕಂಟಿನ್ಯೂ ಆಗಬೇಕು ಅನ್ನೋದು ಈ ಒಂದು ಆ್ಯಕ್ಟಲ್ಲಿ ಹೇಳಿದ್ದಾರೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಹೇಳಿದ್ದಾರೆ ಅಂತಂದರೆ
ಈಗ ಯಾವುದೋ ಒಂದು ಕೋರ್ಟ್ ಕೇಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಪ್ಲೇಸ್ ಆಫ್ ವರ್ಷಿಪ್. ಆ ಒಂದು ಪ್ಲೇಸ್ ಆಫ್ ವರ್ಷಿಪ್ಗೆ ಇರುವಂತಹ ಕೇಸ್ ಏನಿದೆ, ಆ ಕೇಸ್ ಎಲ್ಲ ಕೇಸನ್ನು 1991 ಸ್ಟಾಪ್ ಅಬೇಟ್ ಮಾಡ್ತಾ ಇದ್ದೀವಿ ನಾವು. ಅಂದರೆ ಈ ಒಂದು ಕೇಸಸನ್ನು ಏನಂತೀವಿ, ಅಬ್ಸಾಲ್ವ್ ಮಾಡ್ತಾಯಿದ್ವಿ, ನಿಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಆ ಕೇಸಸ್ನ ನೆಕ್ಸ್ಟ್ ಕನ್ಸಿಡರ್ ಮಾಡೋಂಗಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಒಂದು 15th August 1947 ಏನು ಸ್ಟೇಟಸ್ ಇದೆ ಅದೇ ಸ್ಟೇಟಸನ್ನು ಮೇಂಟೈನ್ ಮಾಡಬೇಕು. ಅದಾದಮೇಲೆ ಏನಾದರೂ ಕೇಸಸನ್ನು ಹಾಕಿದರೆ ವಿತ್ ರೆಸ್ಪೆಕ್ಟ್ ಟು ಪ್ಲೇಸಸ್ ಆಫ್ ವರ್ಷಿಪ್ ಅದೆಲ್ಲನೂ ಅಬೇಟ್ ಆಗುತ್ತೆ ಅಂತ ಕೂಡ ಈ ಒಂದು ಆ್ಯಕ್ಟಲ್ಲಿ ಪ್ರಾವಿಷನ್ ಇದೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳುತ್ತೆ ಅಂದರೆ, ಈ ಒಂದು ಆ್ಯಕ್ಟ್ ಬಂದಾದಮೇಲೆ ಯಾವುದೇ ರೀತಿಯಾದ ಒಂದು ಕೇಸ್ಗಳನ್ನು ಕೂಡ ವಿತ್ ರೆಸ್ಪೆಕ್ಟ್ ಟು ಪ್ಲೇಸ್ ಆಫ್ ವರ್ಷಿಪ್ ನಾವು ತೊಗೊಳ್ಳೋದಿಲ್ಲ. ಯಾಕೆ ಅಂತಂದರೆ 15th August 1947 ಏನು ಸ್ಟೇಟಸ್ ಇತ್ತು ಆ ಸ್ಟೇಟಸ್ಸೇ ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಪ್ರಾವಿಷನ್ ಇದೆ. ಈ ಒಂದು ಪ್ರಾವಿಷನ್ಸ್ ಏನಿದೆ, ಈ ಪ್ರಾವಿಷನ್ಸನ್ನು 2020 ಇದು ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಅಲ್ಲ, ಇಟ್ ಈಸ್ ಕಾನ್ಸ್ಟಿಟ್ಯೂಷನಲಿ ಇನ್ವ್ಯಾಲಿಡ್ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಪೆಟಿಷನನ್ನು ಫೈಲ್ ಮಾಡಿದ್ದಾರೆ. ಸೊ ಆ ಒಂದು ಪೆಟಿಷನಲ್ಲಿ ಏನು ಹೇಳಿದ್ದಾರೆ, ಒಂದು ಇದು ಕಾನ್ಸ್ಟಿಟ್ಯೂಷನಲಿ ಇನ್ವ್ಯಾಲಿಡ್ ಈ ಒಂದು ಆ್ಯಕ್ಟ್ ಅಂತ ಹೇಳಿದ್ದಾರೆ. ಸೆಕೆಂಡ್ ಒನ್ ಏನು ಹೇಳಿದ್ದಾರೆ ಅಂತಂದರೆ, ಈ 15th August 1947 ಏನು ಡೇಟ್ ತೊಗೊಂಡಿದ್ದಾರೆ, ದೇ ಹ್ಯಾವ್ ಜಸ್ಟ್ ಟೇಕನ್ ಇಟ್ ಆರ್ಬಿಟ್ರರಿಲಿ ತೊಗೊಂಡಿದ್ದಾರೆ. ಅಂದರೆ ಏನೋ ಒಂದು ಡೇಟ್ ತೊಗೊಬೇಕು ಅಂತ ತೊಗೊಂಡಿದ್ದಾರೆ. ಸೊ ಈ ಡೇಟು ಕೂಡ ವ್ಯಾಲಿಡ್ ಆಗಿ ತೊಗೊಂಡಿಲ್ಲ ಅವರು ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಈ 2020 ಪೆಟಿಷನನ್ನು ಫೈಲ್ ಮಾಡಿರೋದು ವಿತ್ 2 ರೀಸನ್ಸ್. ಒಂದು ಕಾನ್ಸ್ಟಿಟ್ಯೂಷನಲಿ ಇನ್ವ್ಯಾಲಿಡ್ ಅಂತ, ಇನ್ನೊಂದು ಈ ಡೇಟ್ ಏನು ಫಿಕ್ಸ್ ಮಾಡಿದ್ದಾರೆ ಅದು ಆರ್ಬಿಟ್ರಲಿ ಅಂತ ಹೇಳಿದ್ದಾರೆ. ಬಟ್ ಈ ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಡೇಟನ್ನು ಫಿಕ್ಸ್ ಮಾಡಿರೋದು ಇಟ್ ಈಸ್ ಅ ರೈಟ್ ಮೂವ್. ಯಾಕೆ ಅಂತಂದರೆ 15th August ನಮಗೆ ಇಂಡಿಪೆಂಡೆನ್ಸ್ ದೊರಕಿದಂಥ ದಿನ. ಸೊ ಆ್ಯಕ್ಚುಲ್ ಆಗಿ ಭಾರತ ತನ್ನ ಒಂದು ಸ್ವತಂತ್ರವಾಗಿ ಗವರ್ನೆನ್ಸನ್ನು ಸ್ಟಾರ್ಟ್ ಮಾಡಿರೋದು ಈ ದಿನದಿಂದ ಆಗಿರೋದ್ರಿಂದ ನಾವು ಈ ದಿನ ಏನು ತೊಗೊಂಡಿದ್ದಾರೆ ಆ್ಯಕ್ಟಲ್ಲಿ ಇಟ್ ಈಸ್ ರೈಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಈಗ ನಾವು ಬೇರೆ ಡೇಟ್ ತೊಗೊತೀವಿ, ಈಗ ನಾವು ಈಗ ಬಾಬರ್ ಬಂದು ಡೇಟ್ನ ತೊಗೊತೀವಿ ಅಂತಂದರೆ ಹೇಗಾಗುತ್ತೆ, ಆಗಲ್ಲ. ಇಲ್ಲ ಬೇರೆ ಯಾವುದೇ ಒಂದು ಡೇಟನ್ನು ತೊಗೊತೀವಿ ಅಂದರೆ ಇಟ್ ವಿಲ್ ನಾಟ್ ಬಿ ರೀಸನಬಲ್. ಸೊ ಪಾರ್ಲಿಮೆಂಟ್ ಏನು 15th August ಡೇಟನ್ನು ಚೂಸ್ ಮಾಡಿದೆ ದಟ್ ಈಸ್ ರೈಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನು ಈ ಎರಡರ ಜೊತೆಗೆ ಇನ್ನೊಂದು ಏನು ಹೇಳಿತ್ತು ಅಂತಾರೆ, ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನಿದೆ ಇದು ಜುಡಿಷಿಯಲ್ ರಿವ್ಯೂನ ಕರ್ಬ್ ಮಾಡ್ತಾ ಇದೆ. ಜುಡಿಷಿಯಲ್ ರಿವ್ಯೂ ಪ್ರಾವಿಷನ್ ಏನಿದೆ ಈ ಪ್ರಾವಿಷನನ್ನು ಅಳಿಸ್ತಾ ಇದೆ ಅಂತ ಅಂದ್ಬಿಟ್ಟು ಕೂಡ 2020 ಪೆಟಿಷನಲ್ಲಿ ಅವರು ಹೇಳಿದ್ದಾರೆ. ಸೊ 2020 ಪೆಟಿಷನಲ್ಲಿ 3 ಪಾಯಿಂಟನ್ನು ಹೇಳಿದ್ರು. ಒಂದು ಕಾನ್ಸ್ಟಿಟ್ಯೂಷನಲಿ ಇನ್ವ್ಯಾಲಿಡ್, ಮತ್ತು ಇನ್ನೊಂದು ಈ ಡೇಟ್ ವಿತ್ ರೆಸ್ಪೆಕ್ಟ್ ಟು ಡೇಟ್, ಮತ್ತು ಇನ್ನೊಂದು ಮೂರನೇದು ಜುಡಿಷಿಯಲ್ ರಿವ್ಯೂ ರೆಸ್ಪೆಕ್ಟ್ ಆಗಿ. ಸೊ ಈ ವಿತ್ ರೆಸ್ಪೆಕ್ಟ್ ಟು ಜುಡಿಷಿಯಲ್ ರಿವ್ಯೂ ಈ ಒಂದು ಆರ್ಟಿಕಲ್ನಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂತಂದರೆ, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟಲ್ಲಿ ಏನಿದೆ ಅಂತಂದರೆ, ಇಲ್ಲಿ ನಾನು ಹೇಳಿದೆ ಕೆಲವು ಲಾಸ್ ಏನಿದೆ ಅದನ್ನು ಅಬೇಟ್ ಮಾಡ್ತಾರೆ ಅಂತ. ಸೊ ಅಲ್ಲಿ ವರ್ಡ್ಸನ್ನು ನಾವು ಸರಿಯಾಗಿ ನೋಡ್ಕೋಬೇಕಾಗತ್ತೆ. ಈ ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟಲ್ಲಿರೋದು ಸರ್ಟೇನ್ ಟೈಪ್ಸ್ ಆಫ್ ಸೂಟ್ಸ್ ಅಂತ ಹೇಳಿದೆ. ಸರ್ಟೇನ್ ಟೈಪ್ಸ್ ಆಫ್ ಕೇಸಸ್ ಏನಿದೆ ಈ ಕೇಸಸ್ನ ಅಬೇಟ್ ಮಾಡಬೇಕು ಅಂತ. ಇಲ್ಲಿ ಸರ್ಟೆನ್ ಟೈಪ್ಸ್ ಆಫ್ ಕೇಸಸ್ ಅಂತ ಮಾತ್ರ ಹೇಳೋದು. ಅಲ್ಲವ್ರೇನು ಯಾವುದೇ ಕೋರ್ಟು ಯಾವುದೇ ರೀತಿಯಾದ ಒಂದು ಯಾವುದೇ ಕೋರ್ಟ್ಗೆ ಜುರಿಸ್ಟಿಕ್ಷನ್ನೇ ಇಲ್ಲ ವಿತ್ ರೆಸ್ಪೆಕ್ಟ್ ಟು ಎನಿ ಸೂಟ್ ಅಂತ ಅವ್ರು ಹೇಳ್ತಲ್ಲ. ಬರೀ ಇಲ್ಲಿ ಸರ್ಟೆನ್ ಟೈಪ್ಸ್ ಆಫ್ ಕೇಸಸ್ನ ಅಬೇಟ್ ಮಾಡ್ತಾ ಇದ್ದೀವಿ ಅಂತ. ಸೊ ನಾವೊಂದು ಪಾಲಿಸಿಯನ್ನು ನಾವು ಚೆಕ್ ಮಾಡ್ತಾ ಇದ್ದೀವಿ ಅಥವಾ ಒಂದು ಆ್ಯಕ್ಟನ್ನು ನೋಡ್ತಾ ಇದ್ದೀವಿ ಅಂದರೆ ಅದರ ಒಂದು ವರ್ಡಿಂಗ್ಸ್ ಏನಿರುತ್ತೆ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸರ್ಟೈನ್ ಟೈಪ್ಸ್ ಅನ್ನೋದಕ್ಕೂ ನೋ ಕೋರ್ಟ್ ಆ್ಯಸ್ ಜುರಿಸ್ಟಿಕ್ಷನ್ ಆನ್ ಎನಿ ಸ್ಯೂಟ್ ಅನ್ನೋದಕ್ಕೂ ಇಲ್ಲಿ ತುಂಬ ಡಿಫ್ರೆನ್ಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಆ್ಯಕ್ಟಲ್ಲಿ ಹಿಡಿದು ಸರ್ಟೈನ್ ಟೈಪ್ಸ್ ಆಫ್ ಸೂಟ್ಸ್ ಅಂತ ಹೇಳಿದ್ದಾರೆ, ನಾಟ್ ಎನಿ ಸೂಟ್ ಅಂತ ಹೇಳಿಲ್ಲ ಅನ್ನೋದು ಇಲ್ಲಿ ಅವರು ಕೊಡ್ತಾರೋ ಜಸ್ಟಿಫಿಕೇಶನ್. ಮತ್ತು ಮುಂದೆ ಏನು ಹೇಳ್ತಾ ಇದ್ದಾರೆ, ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನಿದೆ ಈ ಆ್ಯಕ್ಟನ್ನು ಮುಖ್ಯ ಉದ್ದೇಶ ಏನು ಅಂದರೆ, ಇಟ್ ಪ್ರೊಟೆಕ್ಟ್ ಸೆಕ್ಯುಲಾರಿಸಮ್. ಭಾರತದ ಸೆಕ್ಯುಲಾರಿಸಮ್ ಫೀಚರ್ ಏನಿದೆ ಈ ಫೀಚರ್ನ ಪ್ರೊಟೆಕ್ಟ್ ಮಾಡಿದ್ರೆ ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ನ ಒಂದು ಮುಖ್ಯ ಉದ್ದೇಶ ಆಗಿದೆ. ಪ್ಲಸ್ ಈಗ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಈಗ ಉತ್ತರ ಪ್ರದೇಶ ಸಂಬಲ್ ಮಾಸ್ಕ್ ಇರ್ಬೋದು, ಇಲ್ಲ ಗ್ಯಾನ್ ವಾಪಿ ಮಾಸ್ಕ್ ಇರ್ಬೋದು, ಇವುಗಳ ಒಂದು ಏನಂತೀವಿ ಎಕ್ಸ್ಕವೇಷನ್ ಅಥವಾ ಏನು ಸರ್ವೆಗಳನ್ನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಇದು ಇಟ್ ಈಸ್ ಅಗೇನ್ಸ್ಟ್ ದ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 26 ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆರ್ಟಿಕಲ್ 26 ಏನು ಹೇಳ್ತಾರೆ ಅಂತಂದರೆ, ಅ ರಿಲಿಜಿಯನ್ ಕ್ಯಾನ್ ಮ್ಯಾನೇಜ್ ಇಟ್ಸ್ ಓನ್ ಅಫೇರ್ಸ್ ಇನ್ ಮ್ಯಾಟರ್ಸ್ ಆಫ್ ರಿಲಿಜಿಯನ್ ಅಲ್ವಾ. ಸೊ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ದರ್ ರಿಲಿಜನ್ ದೇ ಕ್ಯಾನ್ ಮ್ಯಾನೇಜ್ ದೇರ್ ಓನ್ ಅಫೇರ್ಸ್ ಅಂತ ಹೇಳಿದ್ರು. ಸೊ ಯಾವಾಗ ಇಲ್ಲಿ ಈ ರೀತಿಯಾದ ಅಂದರೆ ಗವರ್ನಮೆಂಟಲ್ಲಿ ಸರ್ವೇಸ್ ಮಾಡ್ಬೋದು ಅಂತ ಜುಡಿಷಿಯರಿ ಹೇಳುತ್ತೆ, ದಟ್ ಈಸ್ ವಯಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈ ಆರ್ಟಿಕಲ್ 26 ಏನು ಫಂಡಮೆಂಟಲ್ ರೈಟ್ ಕೊಡುತ್ತೆ ವಿತ್ ರೆಸ್ಪೆಕ್ಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್, ಆ ಫ್ರೀಡಮನ್ನು ಇಲ್ಲಿ ನಾವು ಕರ್ಬ್ ಮಾಡ್ತಾ ಇದ್ದೀವಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಸೊ ಈಗ ಹಲವಾರು ಬಾರಿ ಇದು ಆಗಿರುತ್ತೆ. ಅಂದರೆ ಈಗ ಒಂದು ಪ್ಲೇಸ್ ಇದೆ ಅಂತಂದರೆ
ಆ ಒಂದು ಪ್ಲೇಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಚೆಕ್ ಮಾಡಿದಾಗ ಆ ಪ್ಲೇಸಲ್ಲಿ ನಾವು ಎಕ್ಸ್ಕವೇಟ್ ಮಾಡಿದಾಗ ಬೇರೆ ಬೇರೆ ಸಿಗುತ್ತೆ. ಇಲ್ಲಿ ಎಕ್ಸಾಂಪಲ್ಸನ್ನು ಕೂಡ ಕೊಟ್ಟಿದ್ದಾರೆ. ಈಗ ಹಲವಾರು ಮಾಸ್ಕನ್ನು ನಾವು ಮತ್ತೆ ಎಕ್ಸ್ಕವೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಕೆಳಗಡೆ ಟೆಂಪಲ್ಸ್ ಇರೋದು ಸಿಗುತ್ತೆ. ಮತ್ತು ಟೆಂಪಲ್ಸನ್ನು ಮತ್ತೆ ನಾವು ಎಕ್ಸ್ಕವೇಟ್ ಮಾಡಿದ್ರೆ ಹಲವು ಬಾರಿ ನಮಗೆ ಬುದ್ಧಿಸ್ಟ್ ವಿಹಾರಾಸ್ ಇರ್ಬೋದು, ಜೈನ್ ವಿಹಾರಾಸ್ ಇರ್ಬೋದು, ಇವುಗಳು ಸಿಗುತ್ತೆ. ಸೊ ಹಾಗಾಗಿ ನಾವು ಈ ಥರ ಎಕ್ಸ್ಕವೇಷನ್ಸ್ ಮೇಲೆ ಹೋಗ್ತಾ ಇದ್ದರೆ ನಮ್ಮ ಭಾರತದ ಸೆಕ್ಯುಲಾರಿಸಮ್ ಫೀಚರ್ ಏನಿದೆ ಅದು ಹರ್ಟ್ ಆಗುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಇದರಿಂದ ಏನಾಗುತ್ತೆ ಅಂತಂದರೆ ಕಮ್ಯುನಲ್ ಡಿಸ್ಹಾರ್ಮನಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಏನು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಇದೆ ಅಥವಾ ಏನು ಡಿಗ್ಗಿಂಗ್ ಅಥವಾ ಸರ್ವೇಯಿಂಗ್ ಇದೆ ಇದನ್ನು ನಾವು ಹಿಸ್ಟೋರಿಯನ್ಸ್ಗೆ ಬಿಡಬೇಕು, ನಾಟ್ ಜುಡಿಷಿಯರಿ ಅಥವಾ ಗವರ್ನಮೆಂಟ್ ಇದಕ್ಕೆ ಇನ್ವಾಲ್ವ್ ಆಗಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಅ ಚಾನ್ಸ್ ಟು ಸ್ಟ್ರೈಕ್ ಗೋಲ್ಡ್ ಡ್ಯೂರಿಂಗ್ ದ ಕುವೈತ್ ವಿಸಿಟ್. ನಮ್ಮ ಪ್ರಧಾನಿಯವರು ಡಿಸೆಂಬರ್ 21-22 ಏನಿದೆ ಕುವೈತ್ ದೇಶವನ್ನು ವಿಸಿಟ್ ಮಾಡ್ತಾ ಇದ್ದಾರೆ. ಇದು 43 ವರ್ಷಗಳ ನಂತರ ಭಾರತದ ಪ್ರಧಾನಿ ಈ ಒಂದು ದೇಶನ ವಿಸಿಟ್ ಮಾಡ್ತಾ ಇರೋದು. ಲಾಸ್ಟ್ ವಿಸಿಟು ಇಂದಿರಾ ಗಾಂಧಿಯವರು ಮಾಡಿದರು, ಯಾವಾಗ 1981ನಲ್ಲಿ ವಿಸಿಟ್ ಮಾಡಿದರು. ಸೊ ಈ ಒಂದು ನಿಟ್ಟಿನಲ್ಲಿ ಭಾರತ ಮತ್ತು ಕುವೈತ್ ಟೈಸ್ ಹೇಗಿದೆ, ಯಾವ ರೀತಿಯಾಗಿ ನಾವು ಇದನ್ನ ಮತ್ತಷ್ಟು ಬಲಿಷ್ಠಗೊಳಿಸ್ಬೋದು ಅನ್ನೋದನ್ನ ಈ ಒಂದು ಆರ್ಟಿಕಲಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಮೊದಲಿಗೆ ನಾವು ಏನಕ್ಕೆ ಭಾರತಕ್ಕೆ ಕುವೈತ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಈಗ ಕುವೈತ್ ಎಲ್ಲಿ ಬರುತ್ತೆ? ಗಲ್ಫ್ ರೀಜನಲ್ಲಿ ಬರುತ್ತೆ. ಸೊ ಈಗ ಕುವೈತ್ನ ಬಾರ್ಡರ್ ಆಗ್ತಾ ಇರೋದು ಏನೇನು ಅಂತಂದರೆ, ಒಂದು ಪರ್ಷಿಯನ್ ಗಲ್ಫ್ ಈಗಾಗಲೇ ಹೇಳಿರೋ ಥರ, ಮತ್ತೊಂದು ಇರಾಕ್ ಇದೆ, ಮತ್ತೊಂದು ಸೌದಿ ಅರೇಬಿಯಾ. ಈ ಮೂರು ಒಂದು ವಾಟರ್ ಬಾಡಿ ಮತ್ತು 2 ದೇಶಗಳನ್ನು ಕುವೈತ್ ಸರೌಂಡ್ ಆಗಿದೆ. ಮತ್ತು ಇದರ ಜೊತೆಗೆ ಏನು ಅಂದರೆ ಅಮೇರಿಕಾದ ಮಿಲಿಟರಿ ಬೇಸ್ ಏನಿದೆ ಅದು ಕೂಡ ಕುವೈತಲ್ಲಿ ಒಂದು ಅಮೇರಿಕಾದ ಮಿಲಿಟರಿ ಬೇಸ್ ಕೂಡ ಇದೆ. ಮತ್ತೇನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇಟ್ ಈಸ್ ದ ಓನ್ಲಿ ಮೊನಾರ್ಕಿ ಪ್ಲಸ್ ಡೆಮೋಕ್ರಸಿ. ಇಲ್ಲಿ ಕುವೈತಲ್ಲಿ ಏನಿದೆ ಮೊನಾರ್ಕಿಕಲ್ ಡೆಮೋಕ್ರಸಿ ಇದೆ. ಅಂದರೆ ಇಟ್ ಈಸ್ ದ ಓನ್ಲಿ ಮೊನಾರ್ಕಿ ವೇರ್ ಡೆಮೋಕ್ರಸಿ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಎಸ್ಟಾಬ್ಲಿಷ್ಡ್. ಅಂದರೆ ಈ ನಾವು ಏನು ವೆಸ್ಟ್ ಏಷ್ಯಾ ತೊಗೊಂಡಾಗ ಅಲ್ಲಿ ಮೊನಾರ್ಕಿನೂ ಇದೆ, ಡೆಮೋಕ್ರಸಿನೂ ಇದೆ. ಸೊ ಅದರಿಂದ ಕೂಡ ಕುವೈತ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕುವೈತ್ ಏನಿದೆ ಅಲ್ಲಿ ರೀಜನಲ್ ಇಶ್ಯೂಸ್ ಏನಾಗುತ್ತೆ, ಅಲ್ಲಿ ನ್ಯೂಟ್ರಲ್ ಸ್ಟ್ಯಾನ್ಸನ್ನು ತೊಗೊಳುತ್ತೆ ಅದು ಯಾವಾಗಲೂ. ಅಂದರೆ ಈ ಕಡೆ ಯಾವುದೋ ಒಂದಕ್ಕೆ ಸಪೋರ್ಟ್ ಮಾಡಿ ಇನ್ನೊಂದಕ್ಕೆ ಹಾರ್ಮ್ ಮಾಡೋದಿರ್ಬೋದು, ಆ ರೀತಿಯಾಗಿ ಮಾಡಿದ್ರೆ ನ್ಯೂಟ್ರಲ್ ಸ್ಟ್ಯಾನ್ಸನ್ನು ತೊಗೊಳುತ್ತೆ. ಆ್ಯಂಡ್ ಈ ನ್ಯೂಟ್ರಲ್ ಸ್ಟ್ಯಾನ್ಸಿಂದ ಇಟ್ ಈಸ್ ಏಬಲ್ ಟು ರಿಸಾಲ್ವ್ ಮೆನಿ ಡಿಸ್ಪ್ಯೂಟ್ಸ್ ಇನ್ ದ ರೀಜನ್. ಹಲವಾರು ಡಿಸ್ಪ್ಯೂಟ್ಸ್ಗಳನ್ನು ಕೂಡ ಇದು ಆ ಒಂದು ರೀಜನಲ್ಲಿ ಸಾಲ್ವ್ ಮಾಡಿದೆ ಈಗಾಗಲೇ. ಮತ್ತು ನೆಕ್ಸ್ಟ್ ಏನು ಕುವೈತಲ್ಲಿ ಇಂಪಾರ್ಟೆನ್ಸ್ ಅಂತಂದರೆ ಆಯಿಲ್ ರಿಸರ್ವ್ಸ್. ವೆಸ್ಟ್ ಏಷ್ಯಾ ಅಂದ ತಕ್ಷಣ ನಮಗೆ ಮೇಯ್ನಾಗಿ ಬರೋದೇನು ಆಯಿಲ್ ರಿಸರ್ವ್ಸು. ಸೊ ಈ ಆಯಿಲ್ ರಿಸರ್ವ್ 6th ಲಾರ್ಜೆಸ್ಟ್ ರಿಸರ್ವ್ಸನ್ನು ಕುವೈತ್ ಹೊಂದಿದೆ. ಅಂದರೆ ಪ್ರಪಂಚದಲ್ಲೇನೆ 6th ಲಾರ್ಜೆಸ್ಟ್ ಆಯಿಲ್ ರಿಸರ್ವ್ಸನ್ನು ಕುವೈತ್ ಹೊಂದಿದೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇಟ್ ಈಸ್ ಒನ್ ಆಫ್ ದ ಫೌಂಡಿಂಗ್ ಮೆಂಬರ್ಸ್ ಆಫ್ ಓಪೆಕ್. ಈ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಏನಿದೆ ಅದರ ಪಾರ್ಟ್ ಕೂಡ ಹೌದು, ಫೌಂಡಿಂಗ್ ಮೆಂಬರ್ ಕೂಡ ಹೌದು. ಇದರ ಜೊತೆಗೆ ಇದರ ಇನ್ವೆಸ್ಟ್ಮೆಂಟ್ಸ್ ಕಂಪನಿ ಏನು ಕುವೈತ್ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಇದೆ, ಇದರಲ್ಲಿ ಕೂಡ ಸಾವರಿನ್ ವೆಲ್ತ್ ಫಂಡ್ಸ್ ಏನಿದೆ, ನೇಷನ್ನ ಸಾವರಿನ್ ವೆಲ್ತ್ ಫಂಡ್ಸ್ ಅದನ್ನು ಮ್ಯಾನೇಜ್ ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ದಿರ ಇದು ಇತರ ಕಂಟ್ರೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಏನು ಮಾಡುತ್ತೆ ಕುವೈತ್, ಅದನ್ನು ಕೂಡ ಇದು ಕಂಟ್ರೋಲ್ ಮಾಡ್ತಾ ಇದೆ. ಹಾಗೆ ಈ ಏನು ಸಾವರಿನ್ ವೆಲ್ತ್ ಫಂಡ್ಸ್ ಇದೆ, ಇಟ್ ಇಸ್ 4th ಲಾರ್ಜೆಸ್ಟ್ ಇನ್ ದ ವರ್ಲ್ಡ್ ಆಫ್ಟರ್ ನಾರ್ವೆ, ಚೈನಾ ಆ್ಯಂಡ್ UAE. ನಾರ್ವೆ, ಚೈನಾ, UAE ಆದಮೇಲೆ ಲಾರ್ಜೆಸ್ಟ್ ಸಾವರಿನ್ ವೆಲ್ತ್ ರಿಸರ್ವ್ಸ್ ಇರೋದು ಕುವೈತಲ್ಲಿ. ಅಂದರೆ ಇಟ್ ಈಸ್ ಆಯಿಲ್ ರಿಚ್ ಪ್ಲಸ್ ವೆಲ್ದಿ ನೇಷನ್ ಅನ್ನೋದು ನಮಗೆ ಗೊತ್ತಿರಬೇಕು. ಒಂದು ಕಡೆ ಆಯಿಲ್ ರಿಸರ್ವ್ಸ್ ಕೂಡ ಅಲ್ಲಿ ಜಾಸ್ತಿ ಹೆಚ್ಚಿದೆ, ಮತ್ತು ಇನ್ನೊಂದು ಕಡೆ ಆ ಒಂದು ದೇಶ ಏನಿದೆ ಅದು ವೆಲ್ದಿ, ಅಂದರೆ ಹಣಕಾಸಿನ ವಿಷಯದಲ್ಲೂ ಕೂಡ ಅದು ಬಲಿಷ್ಠವಾಗಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇದಿಷ್ಟು ಕುವೈತ್ ಬಗ್ಗೆ ಆಯಿತು. ಹಾಗಾದರೆ ಈಗ ನಾವು ನೋಡೋದಾದರೆ ಕುವೈತ್ ಮತ್ತು ಭಾರತದ ಟೈಸನ್ನು ನಾವು ಯಾವ ರೀತಿಯಾಗಿ ಭಾರತ ಮತ್ತು ಕುವೈತ್ ಇದುವರೆಗೂ ಲಿಂಕ್ಸನ್ನು ಹೊಂದಿದೆ, ಮತ್ತು ಈಗ ಯಾವ ರೀತಿಯಾಗಿ ಅದು ಮತ್ತಷ್ಟು ಬಲಿಷ್ಠಗೊಳಿಸ್ಬೋದು ಅನ್ನೋದು ನೋಡೋಣ. ಮೊದಲಿಗೆ ಏನು ಅಂತಂದರೆ ಭಾರತ ಕುವೈತ್ ಜೊತೆಗೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸನ್ನು ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಭಾರತ ಒನ್ ಆಫ್ ದ ಫಸ್ಟ್ ಕಂಟ್ರೀಸ್ ಅಂತ ಹೇಳ್ಬೋದು. ಯಾವಾಗ ಇದು 1961ನಲ್ಲಿ ಬ್ರಿಟಿಷ್ ಪ್ರೊಟೆಕ್ಟೊರೇಟಿಂದ ಕುವೈತ್ ಇಂಡಿಪೆಂಡೆನ್ಸನ್ನು ಪಡೆದಿದ್ದು. ಸೊ 1961ನಲ್ಲೇ ಭಾರತ ಕುವೈತ್ ಜೊತೆಗೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸನ್ನು ಹೊಂದಿತ್ತು. ಅದಾದಮೇಲೆ ನೆಕ್ಸ್ಟ್ ಏನು ಅಂತಂದರೆ ಕುವೈತಲ್ಲಿ 1961ವರೆಗೂ ರುಪಿ ಏನಿದೆ, ಇಂಡಿಯನ್ ರುಪಿ ಏನಿದೆ, ಇಟ್ ವಾಸ್ ಅ ಲೀಗಲ್ ಟೆಂಡರ್
ಲೀಗಲ್ ಟೆಂಡರ್ ಅಂದ್ರೇನು, ಅಲ್ಲಿನ ಒಂದು ವ್ಯವಹಾರಕ್ಕೆ ನಾವು ರುಪಿಯನ್ನು ಬಳಸ್ತಾ ಇದ್ರು ಅಂಟಿಲ್ 1961ವರೆಗೂ. ಇದಾದಮೇಲೆ ಈಗ ಪ್ರೆಸೆಂಟಾಗಿ ನೋಡೋದಾದರೆ ಬೈಲ್ಯಾಟ್ರಲ್ ಟ್ರೇಡ್ ಏನಿದೆ ಭಾರತ ಮತ್ತು ಕುವೈತ್ ಮಧ್ಯೆ 2023 ಇಟ್ ವಾಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ $10.5 ಬಿಲಿಯನ್ ಅಷ್ಟು ಇತ್ತು. ಇದು 3ನೇ ಪಾಯಿಂಟು. ಮತ್ತು 4ನೇದಾಗಿ ನೋಡೋದಾದರೆ ಕುವೈತ್ ಬಂದು ಇಟ್ ಇಸ್ ಅ 6th ಲಾರ್ಜೆಸ್ಟ್ ಕ್ರೂಡ್ ಸಪ್ಲೈಯರ್ ಫಾರ್ ಇಂಡಿಯಾ. ಅಪ್ರಾಕ್ಸಿಮೇಟಾಗಿ 3% ಆಫ್ ಇಂಡಿಯಾಸ್ ಎನರ್ಜಿ ನೀಡ್ಸ್ ಏನಿದೆ ಇಟ್ ಈಸ್ ಫುಲ್ಫಿಲ್ಡ್ ಬೈ ಕುವೈತ್. ಅಂದರೆ 6th ಲಾರ್ಜೆಸ್ಟ್ ಸಪ್ಲೈಯರ್, ಕ್ರೂಡ್ ಸಪ್ಲೈಯರ್ ಏನಿದೆ ದ್ಯಾಟ್ ಈಸ್ ಕುವೈತ್ ಅನ್ನೋದು ನಮಗೆ ಗೊತ್ತಿರಬೇಕು. ಇದಿಷ್ಟು ಇದೆರಡು ಪಾಯಿಂಟು ಭಾರತ ಮತ್ತು ಕುವೈತ್ ಮಧ್ಯೆ ಇದ್ದಾರೆ. ಮತ್ತು ಭಾರತ ಕುವೈತ್ಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡಿದೆ ಅಂತ ನೋಡೋಕ್ಕೆ ಹೋದರೆ, ಕೋವಿಡ್ ಟೈಮಲ್ಲಿ 2 lakh ಡೋಸಸ್ ವ್ಯಾಕ್ಸಿನ್ ಡೋಸಸ್ ಏನಿದೆ 2 lakh ಡೋಸಸನ್ನು ಭಾರತ ಕುವೈತ್ಗೆ ನೀಡಿತ್ತು. ಇದು ಕೂಡ ಒಂದು ಇಟ್ ಈಸ್ ಇನ್ ರೆಸ್ಪೆಕ್ಟ್ ಟು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸಲ್ಲಿ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಪಾಪ್ಯುಲೇಷನ್ಗೆ ಬಂದರೆ, ಕುವೈತ್ ಪಾಪ್ಯುಲೇಷನ್ ಅಪ್ರಾಕ್ಸಿಮೇಟ್ಲಿ 5 ಮಿಲಿಯನ್ ಪಾಪ್ಯುಲೇಷನ್ ಇದೆ. ಅದರಲ್ಲಿ 1 ಮಿಲಿಯನ್ ಪಾಪ್ಯುಲೇಷನ್ ಏನಿದೆ, ಈ 1 ಮಿಲಿಯನ್ ಪಾಪ್ಯುಲೇಷನ್ ಫುಲ್ ಇಂಡಿಯನ್ಸೇ ಇದ್ದಾರೆ. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಡಯಾಸ್ಪೋರಾನ ನಾವು ಇಲ್ಲಿ ನೋಡ್ಬೋದು, ಇಂಡಿಯನ್ ಡಯಾಸ್ಪೋರಾನ ಅಲ್ಲಿ. ಮತ್ತು ನೆಕ್ಸ್ಟ್ ಏನು ಅಂದರೆ, ಮಾರ್ಚ್ 2023 ಫೆಸ್ಟಿವಲ್ ಆಫ್ ಇಂಡಿಯಾ ಅನ್ನೋ ಒಂದು ಫೆಸ್ಟಿವಲ್ನ ಮಾಡಿದ್ರು ಇನ್ ಕುವೈತ್ ಫಾರ್ ಇಂಡಿಯನ್ಸ್ ಅಂತ. ಅಂದರೆ ಇಲ್ಲಿ ಕೂಡ ನಾವು ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಚೆನ್ನಾಗಿರೋದನ್ನ ನೋಡ್ಬೋದು. ಮತ್ತು ಇದರ ಜೊತೆಗೆ ಏಪ್ರಿಲ್ 2024 ಕುವೈತ್ ನ್ಯಾಷನಲ್ ರೇಡಿಯೋ ಏನಿದೆ ಇದು ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದೆ ಹೊಸದಾಗಿ, ನಮಸ್ತೆ ಕುವೈತ್ ಅಂತ. ಆದರೆ ಇದರ ಸ್ಪೆಷಾಲಿಟಿ ಏನು ಅಂತಂದರೆ, ಇಟ್ ಈಸ್ ಅನ್ ಹಿಂದಿ ಪ್ರೋಗ್ರಾಮ್. ಓಕೆನಾ, ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಗೆ ಸುಮಾರು 26 ಸ್ಕೂಲಲ್ಲಿ, ಕುವೈತ್ನ ಸ್ಕೂಲಲ್ಲಿ CBSE ನಮ್ಮ ಸೆಂಟ್ರಲ್ ಬೋರ್ಡ್ ಏನಿದೆ ಆ ಒಂದು ಸಿಲೆಬಸನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಇಷ್ಟು ಒಳ್ಳೆಯ ಟೈಸ್ ಇದೆ. ಸೊ ಇದನ್ನು ನಾವು ಮತ್ತಷ್ಟು ಬಲಿಷ್ಠಗೊಳಿಸಬೇಕು. ಸೊ ಯಾವ ರೀತಿಯಾಗಿ ಬಲಿಷ್ಠಗೊಳಿಸ್ಕೋಬೋದು ಅಂತಂದರೆ, ಈಗ ಆಲ್ರೆಡಿ ಭಾರತ ಕುವೈತನ್ನು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಭಾಗ ಆಗೋದಕ್ಕೆ ಕರೆದಿದೆ. ಮತ್ತು ನಮ್ಮ ಡಿಸಾಸ್ಟರ್ ರೆಸಿಲಿಯನ್ಸ್ ಇನಿಷಿಯೇಟಿವ್ ಏನಿದೆ ಅದಕ್ಕೂ ಪಾರ್ಟ್ ಆಗಬೇಕು ಅಂತ ಕರೆದಿದೆ. ಮತ್ತು KIA, ಈಗ ಇಲ್ಲಿ ಏನು ನಾನು KIA ಹೇಳಿದೆ, ಕುವೈತ್ ಇನ್ವೆಸ್ಟ್ಮೆಂಟ್ ಅಥಾರಿಟಿ, ಮತ್ತು ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ NIIF ಏನಿದೆ, ಇವೆರಡೂ ಕೂಡ ವಿತ್ ರೆಸ್ಪೆಕ್ಟ್ ಟು ಇನ್ಫ್ರಾಸ್ಟ್ರಕ್ಚರ್ ಒಂದು ಅಗ್ರಿಮೆಂಟನ್ನು ಮಾಡ್ಕೋಬೋದು. ಮತ್ತು ಇನ್ನೇನು ಮಾಡ್ಬೋದು ಅಂತಂದರೆ, ಭಾರತ ಕುವೈತ್ನ ಒಂದು ವಿಷನ್ ಇದೆ, ಕುವೈತ್ನ ಒಂದು ವಿಷನ್ ಏನಿದೆ, ವಿಷನ್ 2035, ಆ ವಿಷನ್ಗೆ ಭಾರತ ಕೂಡ ಹೆಲ್ಪ್ ಮಾಡ್ಬೋದು. ಅಂದರೆ ಈಗ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಸೆಟಪ್ ಮಾಡೋದಿರ್ಬೋದು, ಇಲ್ಲ ಸ್ಪೇಸ್ ಪ್ರೋಗ್ರಾಮ್ಸಲ್ಲಿ ಕೋಆಪ್ರೇಷನ್ನ ಎಸ್ಟಾಬ್ಲಿಷ್ ಮಾಡೋದು. ಈ ರೀತಿಯಾಗಿ ನಾವು ಯಾವಾಗ ಇನ್ನು ಮತ್ತಷ್ಟು ನಮ್ಮ ಸಂಬಂಧಗಳನ್ನು ಬಲಿಷ್ಠಗೊಳಿಸ್ಕೋತೀವಿ ಕುವೈತ್ ಜೊತೆ, ಇಟ್ ವಿಲ್ ಬಿ ಅ ಗೋಲ್ಡನ್ ಎರಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.